ನನ್ನ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ. ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಒಂದಿಷ್ಟು ಜನ ಕೇಳಿದ್ರಿ, ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ, ಹಣ ಬರಬೇಕಾಗಿದೆ, ಹಣ ಬರಬೇಕಿದೆ ಅಂತ. ಯಾಕಪ್ಪ ಅಂತಂದ್ರೆ ಅಷ್ಟು ಜನ ನನ್ನ ಹತ್ರ ಕೇಳಿದ್ರಿ, ಅಷ್ಟು ಜನ ಕಮೆಂಟ್ ಮಾಡಿದ್ರಿ, ಹಣ ಬಂದಿಲ್ಲ ಸರ್ ಅಂತ. ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರಿಗೆಲ್ಲ ಹಣ ಬಂದಿಲ್ಲ ಅಂಥವ್ರು ಏನು ಮಾಡಬೇಕು ಆ್ಯಂಡ್ ಅಂಥವ್ರೀಗ ಏನೆಲ್ಲ ಸ್ಟೆಪ್ಸನ್ನು ತೊಗೊಳ್ಬೇಕು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ವಿಡಿಯೋದ ಮುಖಾಂತರ. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಒಂದಿಷ್ಟು ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರೆ, ಅಯ್ಯೋ ಹಣ ಬಂದಿಲ್ಲ ಸರ್ ನಮ್ಗೆ ಹಾಗೆ ಹೇಗೆ ಅಂತ. ಎಸ್, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಗೃಹಲಕ್ಷ್ಮಿ 2,000 ಪ್ರತಿ ಯಜಮಾನಿಗೂ ಆಲ್ಮೋಸ್ಟ್ ಇಲ್ಲಿ 2,000 ರೂಪಾಯಿ ಹಣ ಹಾಕ್ತೀವಿ ಅಂತ ಹೇಳಿರುವಂಥದ್ದು. ಎಲ್ಲಿದೆ ಸ್ವಾಮಿ ನಾನು ಹೇಳುವಂಥದ್ದು, ಎಲ್ಲಿದೆ? ಈಗ ಹಣ ಬರಬೇಕಿತ್ತು, ಈಗ ಕೆಲವರಿಗೆ ಹಣ ಜಮೆ ಆಗಿಲ್ಲ. ಅಂದರೆ ಈಗ ಹಣ ಜಮೆ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವರದ್ದು ಹಣ ಜಮೆ ಆಗಿಲ್ಲ. ಈಗ ಎಲ್ಲರದ್ದು ನಾನು ಹಾಕಿ ಹೇಳಲಿಕ್ಕಾಗಲ್ಲ. ಎಲ್ಲರದ್ದು ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ನನ್ನ ತಪ್ಪಾಗುತ್ತದು, ನಾನು ಹೇಳೋದಿಲ್ಲ. ಎಲ್ರಿಗೂ ಹಣ ಜಮೆ ಆಗಿಲ್ಲ ಅಂತ ಹೇಳಲ್ಲ. ಎಲ್ಲ ಒಂದು 90% ಜನರಿಗೆ ಆಗಿದೆ, ಮತ್ತೆ 10% ಜನ ಏನು ಮಾಡಬೇಕು ಅಂತ ನಾನು ಕೇಳುವಂಥದ್ದು, ಎಲ್ಲಿದೆ ಅಂತ ಕೇಳುವಂಥದ್ದು. ಎಲ್ರಿಗೂ ಒಂದು 100% ಆಗಿ 100% ಮಾಡೋಕ್ಕಾಯ್ದಿದ್ರು ಒಂದು 99% ಆದರೂ ಹಣ ಹಾಕಿ. ಕೆಲವರಿಗೆ ಒಂದು 80% ಜಮೆ ಆಗಿದೆ. 89 ಅಂತ ಹೇಳಲಿಕ್ಕಾಗಲ್ಲ, 80 ಆಗಿದೆ. ಇನ್ನೊಂದು 20% ಜನ 99 ಜನ ನಾನು ಕೆಳಗಡೆ ಕಮೆಂಟ್ ಮಾಡ್ತಾರೆ, ಸರ್ ₹1 ಹಣ ಬಂದಿಲ್ಲ ಅಂತ. ಅಂಥವ್ರಿಗೆ ಏನು ಮಾಡುವಂಥದ್ದು ಅಂತ ಕೇಳುವಂಥದ್ದು ನಾನು. ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತು, ಹಣ ಹಾಕಿಲ್ಲ. ಏನಂದರೆ ಈಗ ಕೆಲವರಿಗೆ ಹಣ ಹಾಕಬೇಕಿತ್ತು, ಹಣ ಹಾಕಿಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಸದ್ಯದಲ್ಲಿ ಹಣ ಹಾಕಬೇಕಿತ್ತು. ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ನನಗೆ ಗೊತ್ತಿಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಆದರೆ ಈಗ ಹಣ ಬರದೇ ಇದ್ದವ್ರು ಏನು ಮಾಡುವಂಥದ್ದು? ಈಗ ಹಣ ಬಂದಿದೆ ಅಂದರೆ ಸರಿ ಬಿಡಿ, ಈಗ 4,000 ರೂಪಾಯಿ ಹಣ ಬಂದಿದೆ, ಹಾಕಿದ್ದಾರೆ, ಓಕೆ ಸರಿ. ಆದರೆ ಹಣ ಬರದೇ ಇದ್ದವ್ರು ಏನು ಮಾಡುವಂಥದ್ದನ್ನು ನಾನು ಕೇಳುವಂಥದ್ದು. ಇಲ್ಲಿ ಹಣ ಬರಬೇಕಲ್ಲ, ಹಣ ಬಂದರೆ ಮಾತ್ರ ಅಲ್ಲ. ಅದಕ್ಕೆ ನಾನು ಹೇಳುವಂಥದ್ದು ಇಷ್ಟೇ, ಹಣ ಬರದೇ ಇದ್ದವ್ರು ಏನು ಮಾಡುವಂಥದ್ದು ಅಂತ ನಾನು ಕೇಳುವಂಥದ್ದು. ಮೇಯ್ನಾಗಿ ಹಣ ಬರಬೇಕಿತ್ತು, ಇಷ್ಟೊತ್ತೊಳಗಡೆ ಹಣ ಬರಬೇಕಿತ್ತು, ಹಣ ಜಮೆ ಆಗಿಲ್ಲ. ಕೆಲವರಿಗೆ ಹಣ ಜಮೆ ಆಗಬೇಕಿತ್ತು ಆ್ಯಂಡ್ ಕೆಲವರದ್ದು ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇದೆ. ಹಣ ಬರಬೇಕಿತ್ತು ಆ್ಯಂಡ್ ಕೆಲವ್ರದ್ದು ಹಣ ಜಮೆ ಆಗಿಲ್ಲ. ಅಂಥವರಿಗೆ ಹಣ ಹಾಕಬೇಕಿತ್ತು ಸರ್ಕಾರ. ಆ್ಯಂಡ್ ಈಗ ಹಣ ಬಂದವರಿಗೆ ಬಿಡಿ, ಅದೇನು ದೊಡ್ಡ ವಿಚಾರ ಅಲ್ಲ. ಅವರು ಹಣವನ್ನು ತಗೊಳ್ತಾರೆ, ಅದು ಬಿಡಿ. ಹಣ ಹಾಕಿದ್ದಾರೆ ಅಂತಂದ್ರೆ ಬಿಡಿ. ಆದರೆ ಹಣ ಬರದೇ ಇದ್ದವರು, ಹಣ ಬರ್ದಲೇ ಇದ್ದವರು ಏನು ಮಾಡುವಂಥದ್ದು ಅಂತ ನಾನು ಕೇಳುವಂಥದ್ದು. ಆ್ಯಂಡ್ ಇಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಗೃಹಲಕ್ಷ್ಮಿ 4,000 ಎಲ್ಲ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಮೇಯ್ನಾಗಿ ಒಂದಿಷ್ಟು ಜನರಿಗೆ ತುಂಬ ಜನ ಕೇಳಿದ್ದೀರ, ಹಣ ಜಮೆ ಆಗಿಲ್ಲ ಅಂತ. ಆ್ಯಂಡ್ ಅದರಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ನನ್ನ ಒಂದು ಸಜೆಷನನ್ನು ಕೊಡುವಂಥದ್ದಾದರೆ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲಿಂದ ನಿಮ್ಮೆಲ್ರಿಗೂ ನಾನು ಹೇಳುವಂಥದ್ದು, ಯಾರಿಗೆಲ್ಲ ಹಣ ಬಂದಿದೆ ಕಂಗ್ರ್ಯಾಚುಲೇಷನ್ಸ್. ಯಾರಿಗೆಲ್ಲ ಹಣ ಬಂದಿಲ್ಲ ಅಂಥವ್ರು ಕೂಡ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ, ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಇನ್ನೊಂದು ವಿಚಾರ, ನಿಮ್ಮೆಲ್ಲ ಒಂದು ಅಕೌಂಟಲ್ಲಿ ಹಣ ಜಮೆ ಬರಲಿ, ಅಂದರೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ, ಎಲ್ರಿಗೂ ಹಣ ಜಮೆ ಆಗಲಿ ಸ್ನೇಹಿತರೆ. ಇಲ್ಲಿ ಮೇಯ್ನಾಗಿ ತುಂಬ ಜನರಿಗೆ ಬಡವರು ಇರ್ತಾರೆ. ಅಂಥವರಿಗೆ ಬೇಗ ಹಣ ಹೋಗಬೇಕು. ಯಾಕಪ್ಪ ಅಂತಂದರೆ ಅವರಿಗೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಇದ್ದವರಿಗೆ ಬೇಗ ಹಣ ಹೋಗಬೇಕು. ಯಾಕಪ್ಪ ಅಂತಂದರೆ ತುಂಬ ಜನರಿಗೆ ಕಷ್ಟ ಇರುತ್ತೆ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ರಿಗೂ ನಾನು ಸರ್ಕಾರ ಹತ್ರ ಮನವಿ ಮಾಡುವಂಥದ್ದು ಇಷ್ಟೇ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ, ಎಲ್ರಿಗೂ ಬೇಗ ಹಣವನ್ನು ಪೇ ಮಾಡಿ, ಹಣವನ್ನು ಹಾಕಿ ಅಂತ ಹೇಳ್ತಾ ಸ್ನೇಹಿತರೆ. ಮತ್ತು ಇನ್ನೊಂದು, ಇದೇ ಪ್ರಾಬ್ಲಮ್ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ. ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಒಂದಿಷ್ಟು ಜನರದ್ದು ಕ್ಯೂರಿಯಾಸಿಟಿ ಏನಪ್ಪ ಅಂತಂದರೆ, ಅಯ್ಯೋ ಸರ್ ನಮಗೆ ಹಾಗಾಗುತ್ತೆ ಸರ್, ನಮಗೆ ಇಲ್ಲಿ ಸರ್ಕಾರ ಮೋಸ ಮಾಡ್ತಾ ಇದೆಯಾ ಹಾಗೆ ಹೀಗೆ. ಅದನ್ನು ಯಾಕೆ ತಲೆಗೆ ಹಾಕ್ಕೊಳ್ತೀರಾ ಅಂತ ನಾನು ಕೇಳುವಂಥದ್ದು. ಈಗ ಏನು ಕೂಡ ವರಿಯೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಟೆನ್ಷನ್ನೇ ತೊಗೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ಖಂಡಿತವಾಗ್ಲೂ ಸರ್ಕಾರ ಎಲ್ರಿಗೂ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುವಾಗ ಮಾಡುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಇಲ್ಲಿ ಮೇಯ್ನಾಗಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಮಾಡ್ತಾ ಇಲ್ಲ ಯಾರೂ ಕೂಡ ಮಾಡ್ತಾ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಮಾತಾಡಿದ್ರೆ ಹೇಳ್ತೀರಾ, ಸರ್ ಇಲ್ಲ ಸರ್ ರೇಷನ್ ಕಾರ್ಡ್ ಅಪ್ಡೇಟಿಂಗ್ ಏನಾಗುತ್ತೆ ಸರ್ ಅಂತ ಕೇಳ್ತೀರಾ. ನಾನು ಅದೇ ಹೇಳುವಂಥದ್ದು, ಯಾಕೆ ಸ್ನೇಹಿತರೆ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟಿಂದ ತುಂಬ ಯೂಸ್ ಇದೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ರೇಷನ್ ಕಾರ್ಡ್ ಅಪ್ಡೇಟಿಂದ ಎಷ್ಟು ಯೂಸ್ ಇದೆ, ಏನು ಕತೆ ಅಂತ ನಿಮ್ಗೆ ಗೊತ್ತಿಲ್ಲ. 90% ಜನರಿಗೆ ಇದು ಎಲ್ರಿಗೂ ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಆ ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬ ಜನ ಇದನ್ನು ಇಲ್ಲಿ ಮಿಸ್ ಮಾಡ್ತೀರಾ. ಆಧಾರ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಇಲ್ಲಿ ನಾನು ಹೇಳ್ತೀರಾ, ಏನು ಆಧಾರ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್ ಅಂತ ಹೇಳ್ತೀರಾ. ನಾನು ಒಂದು ವಿಚಾರವನ್ನು ಹೇಳ್ತೀನಿ, ಆಧಾರ್ ಕಾರ್ಡ್ ಅಪ್ಡೇಟು ತುಂಬ ಇಂಪಾರ್ಟೆಂಟ್. ನಾನು ಅದೇ ಹೇಳ್ತಾ ಇರುವಂಥದ್ದು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅಪ್ಡೇಟ್
ಅಪ್ಡೇಟ್ ಯಾರು ಕೂಡ ಅದನ್ನು ಮರಿಲಿಕ್ಕೆ ಹೋಗಬೇಡಿ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇದಾದಮೇಲೆ ನಿಮ್ಮದು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಯೋಜನೆ ಇದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿ ಮತ್ತು ಇನ್ನೊಂದು ಎಲ್ಲದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗ್ತದೆ. ರೇಷನ್ ಕಾರ್ಡ್ ಅಪ್ಡೇಟು ಕೂಡ ತುಂಬ ಜನರಿಗೆ ಇಂಪಾರ್ಟೆಂಟ್ ಇದೆ. ಸದ್ಯದಲ್ಲಿ ನಿಮ್ಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ. ಸದ್ಯದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇರುವಂಥದ್ದು. ರೇಷನ್ ಕಾರ್ಡ್ ಅಪ್ಡೇಟಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಒಂದಿಷ್ಟು ತುಂಬ ಜನರು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು. ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ರೇಷನ್ ಕಾರ್ಡ್ ಅಪ್ಡೇಟ್ ಈಗ ಸದ್ಯದಲ್ಲಿ ತುಂಬ ಪೀಕಲ್ಲಿರುವಂಥದ್ದು. ಅಂತಂದರೆ ಈಗ ಸರ್ಕಾರ ಈಗ ತುಂಬ ಟ್ರೆಂಡಿಂಗಲ್ಲಿ ಇಟ್ಟಿರುವಂಥದ್ದು. ಯಾಕಪ್ಪ ಅಂತಂದರೆ ಟ್ರೆಂಡಿಂಗ್ ಅಂತಂದರೆ ಇಲ್ಲಿ ಹೇಳಬೇಕಂದ್ರೆ ಮತ್ತೇನಿಲ್ಲ, ಸಿಂಪಲ್ಲಾಗಿ ಸರ್ಕಾರ ಯಾಕಪ್ಪ ಟ್ರೆಂಡಿಂಗಲ್ಲಿ ಇಟ್ಟಿರುವಂಥದ್ದು ಅಂತಂದರೆ ಅದು ಇಲ್ಲಿ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ. ಹೌದು, ಇಲ್ಲಿ ಕೆಲವರು ಹೇಳ್ತಾರೆ ಇಲ್ಲ ಸರ್ ನಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿ ಅಷ್ಟು ವರ್ಷ ಆಗಿದೆ, ಇಷ್ಟು ವರ್ಷವಾಗಿದೆ ಅಂತ. ಏನೂ ಇಲ್ಲ. ನಾನು ಹೇಳ್ತೀನಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೇ ಇಲ್ಲ. ಕೆಲವರು ಇವತ್ತಿನವರೆಗೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಹಳೆಯ ಕಾರ್ಡ್ ಇಟ್ಕೊಂಡು ಇದ್ದಾರೆ ತುಂಬ ಜನ. ಹಾಗಾಗಿ ಆ ಒಂದು ಪ್ರಾಬ್ಲಮ್ಗಳಾಗಬಾರ್ದು. ಇಲ್ಲಿ ಸರ್ಕಾರದ ವತಿಯಿಂದ ಇಲ್ಲಿ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ, ನೀವು ಆ ಒಂದು ಪ್ರಾಬ್ಲಮನ್ನು ಮಾಡಬಾರ್ದು. ನಾವು ಆ ಒಂದು ಪ್ರಾಬ್ಲಮ್ ಮಾಡಿದರೆ ನಿಮಗೆ ಏನೂ ಕೂಡ ಕೊಡೋದಿಲ್ಲ. ಸರ್ಕಾರದ ಕಡೆಯಿಂದ ನಿಮಗೇನು ಬೆನಿಫಿಟ್ ನಾವು ಕೊಡೋದಿಲ್ಲ ಅಂತ ಇಲ್ಲಿ ಸರ್ಕಾರ ಇಲ್ಲಿ ಏನೋ ಈಗ ಮಹಿಳೆಯರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಅಂದರೆ ನಮ್ಮ ಕರ್ನಾಟಕ ಜನತೆಗೆ ಹೇಳ್ತಾ ಇರುವಂಥದ್ದು. ಆದರೆ ನೀವು ಅದನ್ನು ಕೆಲವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟ್ನ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಒಂದನ್ನು ಮಾಡಿ ಸ್ನೇಹಿತರೆ. ಇಲ್ಲಿ ಒಂದಿಷ್ಟು ಜನ ತಪ್ಪು ಮಾಡುವಂಥದ್ದು ಇಷ್ಟೇ, ನೀವು ವರಿ ಮಾಡ್ಕೊಳ್ಳುವಂಥದ್ದು, ಟೆನ್ಷನ್ ಆಗುವಂಥದ್ದು ಇಲ್ಲಿಲ್ಲ. ಆದರೆ ನೀವು ಮಾಡಬೇಕಾಗಿರುವಂಥ ಕೆಲಸವನ್ನು ನೀವು ಮಾಡಿ. ಖಂಡಿತವಾಗ್ಲೂ ಅಕೌಂಟಿಗೆ ಹಣ ಬಂದಿಲ್ಲ ಅಂತ ಫುಲ್ ಟೆನ್ಷನ್ ಆಗುವಂಥದ್ದಲ್ಲ. ನಿಮ್ಗೇನು ಕೆಲಸ ಇದೆ ಅಂತಂದರೆ ನೀವು ಏನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಬೇಕಾ, ನೀವೇನು ಮಾಡಬೇಕು ಅದನ್ನು ಮಾಡಿ. ಡೆಫಿನೆಟಾಗಿ ಹಣ ಬರುತ್ತೆ. ಯಾಕೆ ಹಣ ಬರಲ್ಲ? ನೀವು ಕೆಲವರು ಹೇಳ್ತೀರಿ ಈಗ ಏನು ಇಲ್ಲ ಬ್ರೋ, ಹಾಗೆ ಬರಲ್ಲ ಹೀಗೆ ಬರಲ್ಲ. ಖಂಡಿತವಾಗ್ಲೂ ಹಣ ಬರುತ್ತೆ. ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ನಾನು ಹೇಳುವಂಥದ್ದು ಇಷ್ಟೇ. ನಿಮ್ಮ ಒಂದು ಏನೇನು ಕೆಲಸ ಇದೆ ಅದಕ್ಕೆ ಮಾಡಬೇಕಾಗಿರುವಂಥ ಕೆಲಸವನ್ನು ಎಲ್ಲದನ್ನು ಕೂಡ ಚಾಚು ತಪ್ಪದೆ ಡೆಫಿನೆಟಾಗಿ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಮೈನಾಗಿ ಈ KYC ಮಾಡೋದಾಗಿರ್ಬೋದು, NCPI ಮ್ಯಾಪಿಂಗ್ ಮಾಡೋದಾಗಿರ್ಬೋದು, ಒಂದಿಷ್ಟು ಕೆಲಸಗಳು ಮಾಡುವಂಥ ಒಂದು ಅವಶ್ಯಕತೆ ತುಂಬ ಇದೆ. ಆ್ಯಂಡ್ ಅದನ್ನೆಲ್ಲ ಮಾಡ್ಕೊಳ್ಳಿ. ಡೆಫಿನೆಟಾಗಿ ನಿಮ್ಮ 2,000 ರೂಪಾಯಿ ಹಣವನ್ನು ಅಂತ ಎಲ್ಲರೂ ಕೂಡ ಪಡ್ಕೊಳ್ಬೋದು. ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು. ಈಗ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು. ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಆಶಾ ಅಪ್ಡೇಟ್ಸ್ ಕನ್ನಡದಿಂದ ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಎಲ್ರಿಗೂ ಹಣ ಜಮೆ ಆಗಿದ್ದಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ.